Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಸಿಎಂ ಬದಲಾವಣೆ ವಿಚಾರವೇ ಅಪ್ರಸ್ತುತವಾಗಿದೆ. ಕಾರಣ ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಅತ್ಯಂತ ಉತ್ತಮವಾಗಿರುವಂತಹ ಕೋಆರ್ಡಿನೇಷನ್ ಇದೆ. ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಅತ್ಯಂತ ಉತ್ತಮವಾಗಿರುವಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬದಲಾವಣೆ ವಿಚಾರ ಅನ್ನೋದೇ ಅಪ್ರಸ್ತುತ. ಇದನ್ನು ಯೋಚನೆ ಮಾಡಬೇಕಾಗಿರೋದು, ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್. ಆ 5 ಜನಗಳ ಮಧ್ಯದಲ್ಲಿ ನಡೆದಿರುವಂಥ ವಿಚಾರ ಅದು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಇವರ ಮಧ್ಯದಲ್ಲಿ ನಡೆದಿರುವಂತಹ ವಿಚಾರ ಅದು. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನುವ ಬಸವಣ್ಣವರ ವಚನವಾಣಿಯಂತೆ ಅವೆಲ್ಲವೂ ಮುಂದೆ ನಡೀತವೆ. ಸದ್ಯದಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಸೇರಿಕೊಂಡು ಉತ್ತಮವಾಗಿರುವಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಅದ್ಭುತವಾಗಿರುವಂಥ ಆಡಳಿತವನ್ನು ಕೊಡಿ ಅಂತ ಹೇಳ್ತಾ ಈ ಮೂಲಕ ನಾವು ಅವರಿಬ್ಬರನ್ನು ಹಾರೈಸ್ತೇವೆ. ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪೋಸ್ಟ್ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳಿ. ನೋಡಿ, ಇದು ಸ್ವಾಮೀಜಿಯವರು ಹೇಳಿದ ತಕ್ಷಣವೇ ಯಾವ ಆಗದೇ ಇರುವಂಥ ವಿಚಾರ ಇವು. ಇದನ್ನು ನಿರ್ಧಾರ ಮಾಡಬೇಕಾಗಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮನವಿಯನ್ನು ಮಾಡಿದ್ದಾರೆ. ಈ ವಿಚಾರ ಯಾರು ಕೂಡ ದಯಮಾಡಿ ಮಾತನಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರಿಗೂ ಕೂಡ ಗೌರವ ಕೊಡಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸದ್ಯದಲ್ಲಿದು ಅಪ್ರಸ್ತುತ. ನಮ್ಮ ಕರ್ನಾಟಕ ಈಗ ಹೇಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಸೇರಿಕೊಂಡು ಹೇಗೆ ಭಾರತಕ್ಕೆ ವಿಶ್ವಕಪ್ಪನ್ನು ತಂದು ಕೊಟ್ಟರು, ಆ ರೀತಿ ನಮ್ಮ ಕರ್ನಾಟಕಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉತ್ತಮವಾಗಿರುವಂಥ ಆಡಳಿತವನ್ನು ಕೂಡಲಿ ಅಂತೇಳಿ ಹಾರೈಸ್ತಾರೆ. ರಂಭಾಪುರ ಶ್ರೀಗಳು ಮತ್ತು ಇತರ ಸ್ವಾಮೀಜಿಗಳು ಹೇಳ್ತಿದ್ದಾರೆ, ಲಿಂಗಾಯತರಿಗೂ ಕೂಡ ಆದ್ಯತೆ ಕೊಡಬೇಕು, ಸಿಎಂ ಮಾಡಬೇಕು ಅಥವಾ ಡಿ ಸಿ ಎಂ ಪೋಸ್ಟ್ ಆದರೂ ಕೊಡಬೇಕು. ನೋಡಿ, ಅಲ್ಲಿ ಕಾಂಗ್ರೆಸ್ಸು ಏನು ಪಕ್ಷ ಇದೆ, ಅದಕ್ಕೆ ಅದರದೇ ಅಂಥ ಒಂದು ಸಿದ್ಧಾಂತ ಇದೆ. ಅದು ಇಡೀ ದೇಶದಲ್ಲಿ ಕಳೆದ 70 ವರ್ಷದಿಂದ ಒಂದು ಸರ್ಕಾರ ರಚನೆ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಅದು ಅತ್ಯಂತ ತತ್ವ ಸಿದ್ಧಾಂತ ಬದ್ಧತೆ ಉಳ್ಳಂತಹ ದೇಶದ ಅತ್ಯಂತ ಹಳೆಯ ಪಕ್ಷ ಅದು. ಹಾಗಾಗಿ ಅಲ್ಲಿ ಕೂಡ ಸಾಮಾಜಿಕ ನ್ಯಾಯ ಅಂತಿದೆ. ಈಗಾಗಲೇ ಹಿಂದೆ ಅನೇಕ ಬಾರಿ ಲಿಂಗಾಯತರು ಮುಖ್ಯಮಂತ್ರಿಗಳಲ್ಲಿ ಆಗಿದ್ದಾರೆ. ಈಗ ಸಿದ್ದರಾಮಯ್ಯವ್ರದ್ದು ಇದ್ದಾರೆ, ಬರೋ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ಗಿದೆ, ಮತ್ತು ಜಿ ಪರಮೇಶ್ವರರು ದಲಿತ ಸಿ ಎಂ ಅನ್ನುವಂಥ ಒಂದು ವಾತಾವರಣ ನಾವೆಲ್ಲ ಕೇಳ್ತಾ ಇದ್ದೀವಿ. ಜೊತೆಗೆ ಆ ಕಡೆ ಸತೀಶ್ ಜಾರಕಿಹೊಳಿ ಅಂಥವರು, ಮತ್ತು SC ಮತ್ತು ST ಸಮುದಾಯಕ್ಕೆ ಕೂಡ ಪ್ರಾತಿನಿಧ್ಯ ಕೊಡಬೇಕಾಗತ್ತೆ. ಅದು ಆ ಪದ್ಧತಿ ಉಳ್ಳಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ, ನಾವು ದೇಶದ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ. ಹಾಗಾಗಿ ಅವೆಲ್ಲವನ್ನು ಯೋಚನೆ ಮಾಡಿಕೊಂಡು ಆ ಸಮಯ ಬಂದಾಗ ಲಿಂಗಾಯತರು ಕೂಡ ಮುಖ್ಯಮಂತ್ರಿಗಳಾಗುವಂಥ ಯೋಗ ಬಂದೇ ಬರುತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.